ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ADR ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಸರ್ವೆ ನೋಡಿ ನೀವು. ಬಿಜೆಪಿ ಸರ್ಕಾರ ಹೆಂಗ್ ಬಂತು ಸರ್? ನೈತಿಕತೆ ಬಗ್ಗೆ ಮಾತಾಡಿದ್ರು ಕುಮಾರಸ್ವಾಮಿ ಅವ್ರನ್ನ ಕೆಳಗಿಳಿಸಿ ಬಿಜೆಪಿ ಸರ್ಕಾರ ಹೆಂಗ್ ಬಂತು ಸರ್? ಅಬ್ಸಲ್ಯೂಟ್ಲಿ. ಅದು ಅಲ್ಲೂ ಇತ್ತಲ್ಲ ಭ್ರಷ್ಟಾಚಾರ, ಅಲ್ಲಿ ಮೊರಾಲಿಟಿ ಅದೇ ಹೇಳ್ದಲ್ಲ. ನೀವು ಇಲ್ಲಿ ಯಾರಾದ್ರೂ ಒಬ್ಬ ಅಧಿಕಾರಕ್ಕೆ ಬಂದಾದ್ಮೇಲೆ ಭ್ರಷ್ಟರಾಗೋದು, ಅಧಿಕಾರಕ್ಕೆ ಬಂದಾದ್ಮೇಲೆ ಅಧಿಕಾರಕ್ಕೆ ಬಂದಾದ್ಮೇಲೆ ನೀವು ಭ್ರಷ್ಟ ಆಗಿ ದುಡ್ಡಿನ ವಿಚಾರ ಮಾತಾಡೋದು ಅದು ಬೇರೆ. ನಿಮಗೆ ಗೊತ್ತಿತ್ತು ಜನಾರ್ದನ್ ರೆಡ್ಡಿ ಅಂಡ್ ಕಂಪನಿ ಹೇಗಿದೆ ಅಂತ ಗೊತ್ತಿದ್ದು ಅವ್ರನ್ನ ನೀವು ತಗೊಂಡಿದ್ರೆ, ಅವಾಗ ಬಿಜೆಪಿ ಅವರು ಗೊತ್ತಿದ್ದು ತಗೊಂಡಿದ್ರಿ. ಅಧಿಕಾರಕ್ಕೆ ಬಂದಾದ್ಮೇಲೆ ಅವ್ರು ಭ್ರಷ್ಟರಾಗಿಲ್ಲ. ಅವ್ರು ಹೇಗೆ ದುಡ್ಡು ಮಾಡಿದ್ರು, ಹೇಗೆ ನೀವು ಪ್ರತಿ ವರ್ಷ ವರಲಕ್ಷ್ಮಿ ಮಹಾಪೂಜೆ ಬಂದಾಗ ಯಾವ ಹಣದ ಕಾಣಿಕೆ ಕೊಡ್ತಿದ್ರು ಎಲ್ಲ ಗೊತ್ತಿದೆ. ಗೊತ್ತಿದ್ದು ಮಾಡಿದ್ದು. ಯಾವ ನೈತಿಕತೆ ಇಟ್ಕೊಂಡು ಟಿಕೆಟ್ ಕೊಟ್ರಿ ಮತ್ತೆ ಶಾಸಕರಾಗಿದ್ದಾರೆ ಮೇಡಮ್? ಅವರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಸಮಾಜದ ಹಿತದೃಷ್ಟಿಯಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾರು ಅಧಿಕೃತವಾಗಿ ಕಾಂಗ್ರೆಸ್ ವಕ್ತಾರರು ಈ ಡಿಸ್ಕಷನ್ ಬಂದಿಲ್ಲ. ಹೀಗಾಗಿ ನೀವ್ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ತೀರಿ? ಸುಮ್ಮನಿರ್ರಿ, ಅವ್ರು ಮಾತಾಡೋದು ಮುಗಿಸೋ ಮಠ. ಸರಿ, ಏನಾಗಿದೆ ವಿನೇಬಿಲಿಟಿ ಒಂದು, ಆಮೇಲೆ ವಿನೇಬಿಲಿಟಿ ಅದೇ ಮುಖ್ಯ ಆದಾಗ ಸ್ಟ್ರಾಂಗ್ ಮೆನ್, ಮಸಲ್ ಪವರ್ ಇರೋರು, ಮನಿ ಪವರ್ ಇರೋರು ಬಂದ್ಬಿಡ್ತಾರೆ. ಅವ್ರಿಗೆ ಸರ್ವಿಸ್ ಬೆಂಗಳೂರಲ್ಲಿ ಈಸಿ ಮನಿ ಎಲ್ಲಿಂದ ಬರ್ತಾ ಇದೆ? ರಿಯಲ್ ಎಸ್ಟೇಟ್ ಅಲ್ಲಿ ಇದೆ. ರಿಯಲ್ ಎಸ್ಟೇಟ್ ವಿಲ್ ಡಿಸೈಡ್ ಯಾರು ಕೂತ್ಕೋಬೇಕು ಚೇರ್ ಅಲ್ಲಿ. ಅಬ್ಸಲ್ಯೂಟ್ಲಿ. ನಾಳೆ ನೀವು ನಮ್ಮ GBA ಚುನಾವಣೆ ನಡೆಯುವಾಗ ಇದೇ ಆಗೋದು. GBA ಚುನಾವಣೆ ನಡೆಯುವಾಗ ಕೂಡ ಇದೆ. ಅದೇ ದಟ್ ಇಸ್ ಅ ಮೇಜರ್ ಫ್ಯಾಕ್ಟರ್. ಬಟ್ ಆದ್ರೆ ಆ ಅಧಿಕಾರದಿಂದ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರು ಸರ್, ಈಗ ನೀವು ಹಾರ್ಟ್ ಆಫ್ ದಿ ಸಿಟಿ ನಿಮಗೆ ಬೇರೆ ಬೇರೆ ಇಶ್ಯೂಸ್ ಇರ್ಬೋದು. ಅಲ್ಲಿ ಒಂದು ಕ್ಷೇತ್ರದಲ್ಲಿ ನೀವು ಧರ್ಮ ಇರ್ಬೋದು, ಇನ್ನೊಂದು ಕ್ಷೇತ್ರದಲ್ಲಿ ನಿಮ್ಮದು ರೂಟ್ ಲೆವೆಲಲ್ಲಿ ಪಕ್ಷ ಹೇಗಿದೆ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಸರ್ಕಾರದ ಪರ್ಫಾರ್ಮೆನ್ಸ್ ಇರ್ಬೋದು. ಬಟ್ ಡೆಫಿನೆಟ್ಲಿ ಔಟ್ಸ್ಕರ್ಟ್ಸ್ ಬೆಂಗಳೂರಲ್ಲಿ ಇಟ್ಸ್ ರಿಯಲ್ ಎಸ್ಟೇಟ್. ಯಾಕಂದ್ರೆ ಔಟ್ಸ್ಕರ್ಟ್ ಅಲ್ಲಿ ಎಷ್ಟು ಸ್ಪೆಂಡಿಂಗ್ ಪವರ್ ಇದೆ, ಎಷ್ಟು ಮಸಲ್ ಪವರ್ ಇದೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತೀವಲ್ಲ ನಾವು, ROI ಔಟ್ಸ್ಕರ್ಟ್ ಅಲ್ಲಿ ಜಾಸ್ತಿ ಇರ್ತದೆ, ರೇಟ್ ಜಾಸ್ತಿ ಇರ್ತದೆ. ಅಲ್ಲಿ ನೀವು ಇವತ್ತು 1 ಲಕ್ಷ ಹಾಕಿದ್ರೆ 1 ವರ್ಷದಲ್ಲಿ ನೀವು 10 ಲಕ್ಷ ಬರ್ತದೆ. ನೀವು ಚುನಾವಣೆಯಲ್ಲಿ ಸ್ಪೆಂಡ್ ಮಾಡುವಂತಹ ದುಡ್ಡಿನ ಪ್ರಮಾಣ ಕೂಡ ಅಲ್ಲೇ ಜಾಸ್ತಿ. ಮತ್ತೆ ನಾಳೆ ನಿಮ್ಮ ಪಕ್ಷಗಳಿಗೆ ಪಾರ್ಟಿ ಫಂಡ್ ಜಾಸ್ತಿ ಬರೋದು ಅವ್ರಿಗೆ ಆ ರಾಜಕಾರಣಿಗಳಿಂದಾನೆ, ಅದೇ ರಾಜಕಾರಣಿಗಳಿಂದಾನೆ ಬರೋದು. ಹೆಚ್ಚಿನ ನಿಮಗೆ ಹಣ ಬರೋದು. ಇದ್ರ ಬಗ್ಗೆ ಯಾರು ಕೂಡ ನಾವು ಏನಂತಾರೆ ನಾವು ಪವಿತ್ರ ಅಂತ ಹೇಳಕ್ ಆಗೋದೇ ಇಲ್ಲ. ಎವ್ರಿಬಡಿ ಇಸ್ ಗಿಲ್ಟಿ ಈಕ್ವಲಿ. ಬಟ್ ಏನಾಗಿದೆ, ಹಣಕ್ಕಾಗಿ ಅಧಿಕಾರ, ಅಧಿಕಾರದಿಂದ ಹಣ, ಹಣಕ್ಕಾಗಿ ಅಧಿಕಾರದಿಂದ ಹಣ, ಕಮ್ ವಾಟ್ ಮೇ. ಆಮೇಲೆ ಇದರಿಂದ ಎಲ್ಲ ಪೊಲಿಟಿಷಿಯನ್ಸು ಕಲ್ತ್ಕೊಳ್ಬೇಕಾಗಿರೋ ಒಂದು ಪಾಠ ಏನು ಅಂದರೆ, ನಿಮ್ಮ ಸುತ್ತಮುತ್ತ ನೀವು ಯಾರನ್ನು ಇಟ್ಕೊಂಡು ಓಡಾಡ್ತಾ ಇದ್ರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸುತ್ತಮುತ್ತ ಇರೋರು ನಿಮಗೆ ಪ್ಲಸ್ ಪಾಯಿಂಟ್ ಆಗ್ತಾರಾ, ಅಥವಾ ನಿಮ್ಮ ಬುಡಕ್ಕೆ ಬಿಸಿನೀರು ಬಿಡ್ತಾರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾರನ್ನ ಎಷ್ಟು ಬಿಟ್ಕೊಳ್ಬೇಕು, ಯಾರನ್ನ ಎಷ್ಟು ದೂರ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಪಾಠವನ್ನ ಪಕ್ಷಗಳು ಹೇಳಬೇಕು ತಮ್ಮ ಕ್ಯಾಡರ್ಗೆ. ಅವ್ರು ಹೇಳ್ತಾ ಇಲ್ವೇ, ಇನ್ನು ವೇರಿಯಬಲ್ ಆದ್ರೆ ಮುಗಿದೋಯ್ತು. ಎನಿಥಿಂಗ್ ಕ್ಯಾನ್ ಬಿ ಡಿಫೆಂಡೆಡ್. ಪಕ್ಷನೇ ಅಂತವ್ರನ್ನ ತಗೊಳ್ಬೇಕಾದ್ರೆ ಪಕ್ಷಕ್ಕೆ ಎಲ್ಲ ನೈತಿಕತೆ ಇದೆ ಸರ್ ಅವ್ರಿಗೆ ಹೇಳ್ಕೊಡಕ್ಕೆ ಪಾಠನ. ನೀವು ಒಬ್ಬ ಕಡು ಭ್ರಷ್ಟನನ್ನ, ನೀವು ಒಬ್ಬ ಜಮೀನುಗಳನ್ನ ನುಂಗಿ ನೀರು ಕುಡ್ದಂತಹ ನುಂಗಣ್ಣರನ್ನ ಕರ್ಕೊಂಡು ಬಂದು ಟಿಕೆಟ್ ಕೊಟ್ಟಾಗ ನೀನು ಅವ್ರನ್ನ ಇಟ್ಕೋಬೇಡಪ್ಪ, ಇವ್ರನ್ನ ಇಟ್ಕೋಬೇಡಪ್ಪ ಅಂತ ಪಕ್ಷಕ್ಕೆ ಏನ್ ನೈತಿಕತೆ ಇರುತ್ತೆ ಹೇಳಕ್ಕೆ ಸರ್? ಆದರೂ ನೀವು ಯಾರ ಜೊತೆ ಇರ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ತರ ತಂದಿಟ್ಟು ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಅಲ್ಲ, ಇದಕ್ಕಿಂತ ಮುಂದೆ ಇನ್ನೇನಾಗುತ್ತೆ, ಇನ್ನು ಎಷ್ಟು ಅವನತಿಯಲ್ಲಿ ಹೋಗ್ಬೋದು ರಾಜಕೀಯ ಒಂದು ನಮ್ಮ ಪರಿಸ್ಥಿತಿ ಅಂತ. ಇದು ಇಲ್ಲಿಗೆ ಬಂದಿದೆ. ವಾಟ್ ನೆಕ್ಸ್ಟ್ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಜನಕ್ಕೆ ಏನಾಗುತ್ತೆ, ಹೌ ಗವರ್ನೆನ್ಸ್, ಹೌ ಅ ಪೊಲಿಟಿಕಲ್ ಪಾರ್ಟಿ ಟಚಸ್ ಪೀಪಲ್ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಆರ್ ಟಚಿಂಗ್ ದೆಮ್ ಫ್ರಮ್ ವರ್ಕ್, ದಟ್ಸ್ ಡಿಫರೆಂಟ್. ಇಫ್ ಯು ಆರ್ ಟಚಿಂಗ್ ದೆಮ್ ಓನ್ಲಿ ಫ್ರಮ್ ಮನಿ ಅಂಡ್ ಕ್ರೈಮ್, ಎಲ್ಲ ಕ್ರಿಮಿನಲ್ ಕರ್ಕೊಂಡು ಸಂಘಟನೆ ಮಾಡ್ಕೊಂಡಿರ್ತೀರಿ ನೀವು ಅಲ್ಲಿ. ನಿಮ್ಮ ಪಾರ್ಟಿ, ಇರ್ರೆಸ್ಪೆಕ್ಟ್ ಆಫ್ ಪಾರ್ಟೀಸ್, ಆಸ್ ಲಾಂಗ್ ಆಸ್ ಹಿ ಇಸ್ ವರ್ಕಿಂಗ್, ಹಿ ಇಸ್ ಫೈನ್. ಆಸ್ ಲಾಂಗ್ ಆಸ್ ಹಿ ಇಸ್ ಬ್ರಿಂಗಿಂಗ್ 2 votes ಇಸ್ ಗುಡ್. ಅದು ಹೆಂಗಾರು ತಗೊಂಡ್ಬರ್ಲಿ, ಯಾರೋ ವೋಟ್ ಆಗಲಿ. ಪವರ್ ಮೇಕ್ಸ್ ಡಿಫರೆನ್ಸ್ ಸರ್. Yes, absolutely. Power corrupts. Absolute power corrupts. Absolutely. ಬೈರತಿ ಬಸವರಾಜ್ ಅವ್ರ ಸರ್ಕಾರ ಇಲ್ಲ ಈಗ. ಇಲ್ಲ ಅಂದ್ರೂ ಕೂಡ ಬೈರತಿ ಬಸವರಾಜ್ ಹಿ ಇಸ್ ನಾಟ್ ವೀಕ್ ಪರ್ಸನ್. ಅಂಡ್ ಬೈರತಿ ಬಸವರಾಜ್ ಯಾವುದೇ ಆ ಥರದ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಕ್ರಾಸ್ ಪಾರ್ಟಿ ಲೈನ್ಸ್ ದೇ ವಿಲ್ ಹ್ಯಾವ್ ಕನೆಕ್ಷನ್ಸ್ ಅಕ್ರಾಸ್ ಪಾರ್ಟಿ ಲೈನ್ಸ್. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ಯ,
ಒಬ್ಬ MLA BJP MLA ಅರೆಸ್ಟ್ ಆಗಿದ್ದಾರೆ. ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ಹಿಂದೆ ಅವರು ಮಿನಿಸ್ಟರ್ ಆಗಿದಂಥವರು. ಅಷ್ಟೇ ಅಲ್ಲ, ಬೆಂಗಳೂರಿನ ರಾಜಕಾರಣದಲ್ಲಿ ತುಂಬ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತಿರುವವರು. ಆದರೆ ಇವತ್ತು ಅವರ ಅರೆಸ್ಟ್ ಆಗಿರೋದು ಡೆಫಿನೆಟ್ಲಿ ಇದು ರಾಜಕೀಯವಾಗಿ ಬೇರೆಯದೇ ರೀತಿಯಾದಂತಹ ವಾದ ವಿವಾದಗಳಿಗೆ ಕಾರಣ ಆಗಬಹುದು. ಆದರೆ ನಾವು ಮತದಾರರು ನಾವು ಯಾರನ್ನು ಆಯ್ಕೆ ಮಾಡ್ತಾ ಇದ್ದೀವಿ, ಅವರ ಜೊತೆಗಿರೋರು ಎಂಥವರು, ಮತ್ತು ಮುಂದಿನ ದಿನಗಳಲ್ಲಿ ಇವರು ನಮ್ಮ ಕ್ಷೇತ್ರಕ್ಕೆ ಕಿರೀಟ ಆಗ್ತಾರಾ ಅಥವಾ ಮುಳ್ಳಿನ ಕಿರೀಟ ಆಗ್ತಾರಾ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ಅಂತ ಅನಿಸುತ್ತೆ. GBA ಎಲೆಕ್ಷನ್ ಬರ್ತಾ ಇದೆ ಬೆಂಗಳೂರಿನ ಮತದಾರರೇ. ಇಲ್ಲಿ ಹಣದ ಆಸೆಗೆ, ತೋಳ್ಬಲದ ಭಯಕ್ಕೆ ಎಂಥವ್ರನ್ನ ಬೇಕೋ ಅಂಥವ್ರನ್ನ ಆಯ್ಕೆ ಮಾಡಬೇಡಿ. ಆಯ್ಕೆ ನಮ್ಮ ಕೈಯಲ್ಲಿದೆ. ಸಮರ್ಥರನ್ನು ಆಯ್ಕೆ ಮಾಡೋಣ. ಈ ಥರದ ಘಟನೆಗಳು ನಮ್ಮ ರಾಜ್ಯಕ್ಕೆ, ಬೆಂಗಳೂರಿಗೆ ಒಳ್ಳೆಯದಲ್ಲ.